ಸರ್, ಇವತ್ತು ಈ ಮಹಾನ್ ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕಡು ಕಷ್ಟದ ಜೀವನವನ್ನು ಅನುಭವಿಸಿ ಇವತ್ತು ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ನಿಮ್ಮ ಬಾಲ್ಯ ಹೇಗಿತ್ತು? ನೀವು ನಡೆದು ಬಂದಂತಹ ದಾರಿ ಬಗ್ಗೆ ಹೇಳ್ಬೋದಾ? ನಾವು ತುಂಬ ಬಡತನ ಕುಟುಂಬ. ತಂದೆ ಮತ್ತು ತಾಯಿ ಇಬ್ಬರೂ ಸಹ ಅವಿದ್ಯಾವಂತರು. ಕೂಲಿ ಮಾಡೋ ಕೆಲಸ ಜೊತೆಗೆ ತಂದೆ ಬಂಡೆ ಕೆಲಸ ಮಾಡ್ತಿದ್ರು. ಹಾಗಾಗಿ ತುಂಬ ಬಡತನ. ಆಗ ಹೆಚ್ಚು ಈ ವಾಹನಗಳು ಅವೆಲ್ಲ ಇರಲಿಲ್ಲ, ಮತ್ತು ಹೆಚ್ಚು ವ್ಯಾಪಾರಗಳು ಆವಾಗ ಇರಲಿಲ್ಲ. ನಾವು ಹುಡುಗರು ಇದರಲ್ಲಿ ತುಂಬ ಎಲ್ಲ ಕಡೆನೂ ಬಡತನ ತಾಂಡವಾಡ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ವಿದ್ಯಾಭ್ಯಾಸಕ್ಕೆ ನಮ್ಮ ತಂದೆ ತಾಯಿ ಕಳಿಸ್ಕೊಟ್ರು. ಗ್ರಾಮದಲ್ಲಿ ಶಾಲೆ ಇಲ್ದಿದ್ದರಿಂದ ಪಕ್ಕದಲ್ಲಿ ಗುಡದಳ್ಳಿ ಗ್ರಾಮಕ್ಕೆ ಕಳಿಸ್ಕೊಟ್ಟು ಓದಿಸಿದ್ರು. ಓದೋಕ್ಕೆ ಅಂತ ಡೈಲಿ 1.5 ಕಿಲೋಮೀಟ್ರು ಹೋಗಿ ಬರಬೇಕಾಗಿತ್ತು. ಆಗ ಯಾವುದೇ ಈಗಿನ ಥರ ಬಸ್ಸುಗಳು ಅವೆಲ್ಲ ಇರಲಿಲ್ಲ, ಆಟೋ ಏನೂ ಇರಲಿಲ್ಲ. ಹಾಗಾಗಿ ನಾವು ಪಕ್ಕದ ಹಳ್ಳಿಗೆ ಹೋಗಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ವಿ. 1ರಿಂದ 4ನೇ ತರಗತಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅನಂತರ ನಾವು ದೊಡ್ಡಬಳ್ಳಾಪುರ ಸರ್ಕಾರಿ ಸಾರ್ವಜನಿಕ ಹಾಸ್ಟೆಲ್ಗೆ ವಸತಿ ನಿಲಯಕ್ಕೆ ಹೋಗಿ ಅಲ್ಲಿ ಸೇರಿ ಅಲ್ಲಿ ಒಂದು SLCವರೆಗೂ ಅಲ್ಲಿ ಓದ್ವಿ. ತುಂಬ ಬಡತನ ಇತ್ತು, ಕಷ್ಟ ಇತ್ತು. ಯಾವುದೇ ಒಂದು ಪುಸ್ತಕ ತೊಗೊಳ್ಬೇಕು ಅಂದ್ರೂ ಇವತ್ತು ಕೇಳಿದ್ರೆ ಒಂದು ವಾರ ಆದರೂ ಕೊಡಿಸ್ತಿರ್ಲಿಲ್ಲ. ಪಾಪ ಅವ್ರಿಗೂ ಕಷ್ಟ ಇತ್ತಲ್ಲ. ಹಾಗಾಗಿ ಬಾಲ್ಯದಲ್ಲಿ ಭಾಳಷ್ಟು ಕಷ್ಟ ನೋಡಿದ್ದೀವಿ. ಹಾಗಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಮುಂದೆ ಏನಾದ್ರೂ ಬಡವ್ರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ. ಅಂದ್ರೆ ನಿಮ್ಮ ಕಷ್ಟದ ಜೀವನನೇ 4 ಜನಕ್ಕೆ ಸಹಾಯ ಮಾಡೋದಕ್ಕೆ ಇನ್ಸ್ಪಿರೇಷನ್ ಮಾಡ್ತು ಅಂತ ಅನ್ಕೋಬೋದಾ? ನಾವು ಕಷ್ಟಪಡ್ತಾ ಇದ್ವಿ. ಮುಂದೆ ನಾವು ದೊಡ್ಡವರಾದ್ಮೇಲೆ ನಾವು ಯಾರಿಗಾನ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಒಂದು ಛಲ ಇತ್ತು. ಆಗಿಂದನೇ ಸಣ್ಣ ವಯಸ್ಸಲ್ಲಿದ್ದಾಗ್ಲೇನೆ SLCಯಿಂದ ಆ ಒಂದು ಛಲ ಆವಾಗಲಿಂದನೇ ಮೂಡಿಬಂತು. ದೇವ್ರ ಕೃಪೆ ಎಲ್ಲ ಅನುಕೂಲ ಆಯಿತು. ಎಲ್ಲ ರೀತಿಯಲ್ಲಿ ಇವತ್ತು ಅನುಕೂಲ ಇರೋದ್ರಿಂದ ಅನೇಕ ಜನಕ್ಕೆ ಸಹಾಯ ಮಾಡೋಕ್ಕೆ ಒಂದು ದಾರಿ ಸಿಕ್ಕಿದೆ. ಆಮೇಲೆ ನೀವು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ರ? BA ಅಥವಾ BSc ಈ ಥರದ್ದು ಏನಾದರೂ ಓದೋದಕ್ಕೆ ಮುಂದುವರಿಸಿದ್ರ ಹೇಗೆ? ಇಲ್ಲ, PUC ಫಸ್ಟ್ PUC ಸೆಕೆಂಡ್ PUC ಫಸ್ಟ್ ಕ್ಲಾಸಲ್ಲೇ ಓದಿದೆ. ಆನಂತರ BAಗೆ ಬಂದಮೇಲೆ ಕಾಲೇಜ್ ಸೇರಿದೆ. ಆದರೆ ಮನೇಲಿ ಬಡತನ ಇದೆ, ಬುಕ್ಸ್ ಎಲ್ಲ ಕೊಡಿಸ್ಬೇಕು, ಬಟ್ಟೆ ಎಲ್ಲರೂ ಭಾಳ ಒಳ್ಳೆ ಬಟ್ಟೆ ಹಾಕ್ಕೊಂಬರ್ತಾರೆ. ನಮಗೆ ಹೋಗಿ ಬರೋಕ್ಕೆ ಕಷ್ಟ ಇದೆ. ಒಂದು ಸೈಕಲ್ ಕೂಡ ಇಲ್ಲ, ಬಸ್ಸು ಮೊದಲೇ ಇಲ್ಲ. ಸುಮಾರು 5 ಕಿಲೋಮೀಟ್ರ್ ನಡಿಬೇಕು ಊರಿಂದ. ಆಗ ಕಾಲೇಜ್ ಹಾಸ್ಟ್ಲು ಇರಲಿಲ್ಲ ಅಲ್ಲಿ. ಹಾಗಾಗಿ ಕೇಳಿದ್ರೆ ಇಲ್ಲ, ಹಾಗೆ ನೀವು ಕೆಲಸಕ್ಕೆ ಹೋಗು ಅಂತ ಅಂದರು ತಂದೆ ತಾಯಿ. ವಿಧಿ ಇಲ್ದಿರ ನಾವು ಗಡಿದ ಭದ್ರತಾ ಪಡೆ BSFಗೆ ಸೇರಿಕೊಂಡೆ. ಅಂದ್ರೆ ಮೊದಲ ವೃತ್ತಿ ಅಂತ ಅವಾಗ ಆರಂಭ ಆಯಿತು? ಹೌದೌದು. ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋದು? ಅಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಓಕೆ. ಗೌರ್ಮೆಂಟ್ ಸೇರಿದೆ. 2 ಟ್ರೈನಿಂಗ್ ಆದಮೇಲೆ ಅಲ್ಲೇ ಇದ್ದೆ 1 ವರ್ಷ. ನಂತರ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ನಾನು ವಾಪಸ್ ಬಂದುಬಿಟ್ಟೆ. ಅದಾದಮೇಲೆ ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಸೆಕ್ಯೂರಿಟಿ ಕೆಲಸ ಮಾಡಿ 1 ವರ್ಷ ಅದು ಸೆಕ್ಯೂರಿಟಿ ಕೆಲಸನೂ ಮಾಡಿದೆ. ಅದೇ ಎಲ್ಲಿ ಮಾಡಿದ್ರಿ ಸರ್ ಸೆಕ್ಯೂರಿಟಿ ಕೆಲಸ? ಸೆಕ್ಯೂರಿಟಿಯಲ್ಲಿ KHL ಫ್ಯಾಕ್ಟ್ರಿ ಅಂತ ಇತ್ತು, ಬಾಸೆಟ್ಟಹಳ್ಳಿ ಅಂತ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಒಂದಿತ್ತು, ವಾಚ್ ಕಂಪನಿ ಅದು. ಅಲ್ಲಿ ಒಂದು ವಾಚ್ಮ್ಯಾನ್ ಕೆಲಸ ಆಗಿ 1 ವರ್ಷ ಮಾಡಿದೆ. ಅದಾದಮೇಲೆ ಗುತ್ತಿಗೆ ಕೆಲಸ ಮಾಡೋಣ ಅಂಥೇಳಿ ಕಾಂಟ್ರಾಕ್ಟ್ರಾಗಿ ಕೆಲಸ ಪ್ರಾರಂಭ ಮಾಡಿದೆ. ಹಾಗಾಗಿ ಕಾಂಟ್ರಾಕ್ಟು ತುಂಬ ಚೆನ್ನಾಗಿ ನಮಗೆ ಆಗಿ ಬಂತು. ಸುಮಾರು 15 ವರ್ಷ ಕಾಂಟ್ರಾಕ್ಟ್ ಕೆಲಸ ಮಾಡಿದೆ. ಹಾಗೆ ಟ್ರ್ಯಾಕ್ಟ್ರು, ಲಾರಿ ಮತ್ತು ಕಾಂಟ್ರಾಕ್ಟಿಗೆ ಬೇಕಾಗಿರೋಂಥ ಇತರೆ ಸಾಮಗ್ರಿಗಳನ್ನು ನಾವೇ ಖುದ್ದು ತಗೊಂಡು ಒಳ್ಳೆ ಒಂದು ಲೈಸೆನ್ಸು ತೊಗೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಈ ರಾಜಕೀಯಕ್ಕೆ ಬಂದಮೇಲೆ ಕಾಂಟ್ರಾಕ್ಟ್ ಕೆಲಸನೂ ಬಿಟ್ವಿ. ಅದೇ, ಈ ವೃತ್ತಿಗಳ ನಡುವೆ ರಾಜಕೀಯದ ನಂಟು ಹೇಗೆ ಆ ರಾಜಕೀಯಕ್ಕೆ ನೀವು ಎಂಟ್ರಿ ಪಡ್ಕೊಳ್ತೀರಿ? ಇಲ್ಲ, ನಾವು ರಾಜಕೀಯಕ್ಕೆ ನಮಗೇನು ಯಾರೂ ಗಾಡ್ ಫಾದರ್ ಇರಲಿಲ್ಲ. ನಾವು ಸ್ವಲ್ಪ ಮೂಲ ಬಂದು ದಲಿತ ಸಂಘಟನೆಯಲ್ಲಿ ಇದ್ವಿ. ನಾವು ದಲಿತ ಸಂಘಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೆ.
ಆಗ ದಲಿತ ಸಂಘರ್ಷ ಸಮಿತಿಯಲ್ಲಿ ಆಗ ಈಗಿನ ಎಂ ವೆಂಕಟಸ್ವಾಮಿ ಅಂತ ಸಮತಾ ಸೈನಿಕ ದಳ ಇದ್ದಾರೆ, ಅವರು ಮತ್ತು ಜಿಗಣಿ ಶಂಕರು, ಗೋಪಿನಾಥ್, ಇವರ ಜೊತೆ ನಮಗೆ ಹೆಚ್ಚು ಸಂಪರ್ಕ ಇತ್ತು. ಗ್ರಾಮ ಶಾಖೆ ಮಾಡಿ ಮತ್ತು ತಾಲೂಕಲ್ಲಿ ಅನೇಕ ಕಡೆ ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸೋವಂಥ ಕೆಲಸ ಕಾರ್ಯಗಳು ಮಾಡಿ ಬಡವರಿಗೆ ಏನು ಸರ್ಕಾರದಿಂದ ಸಿಗೋವಂಥ ಸವಲತ್ತುಗಳು ಕೊಡಿಸೋವಂಥ ಕೆಲಸ ಪ್ರಾರಂಭ ಮಾಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.